ಹಾಯ್ ಫ್ರೆಂಡ್ಸ್, ಇವತ್ತು ವೆಂಕಟೇಶ್ವರ ಸ್ವಾಮಿ ಕರೆದಾರೆ. ಸೊ ವಿಲ್ ಗೋ ಟು ಚಿಲ್ಕೂರು ಬಾಲಾಜಿ ಟೆಂಪಲ್. ಆ್ಯಕ್ಚುಲಿ ನಾವು ಹೋಗಿದ್ದು ನೈಟ್ ಟೈಮ್, ಸೊ ದಟ್ ಹೆಚ್ಚು ರಶ್ ಇದ್ದಿದ್ದಿಲ್ಲ. ಸೊ ನೈಟ್ ಟೈಮ್ ಆದ కాబట్టి ನಾವು ಹೆಚ್ಚು ರಶ್ ಇದ್ದಿದ್ದಿಲ್ಲ, ಹೆಚ್ಚು ಲೈನ್ ಇದ್ದಿದ್ದಿಲ್ಲ. ಜಲ್ದಿ ಒಂದು 2 ಮಿನಿಟ್ಸ್ನಲ್ಲಿ ದರ್ಶನ ಆಗಿ ಹೋಗಿತ್ತು. ಬಿಕಾಸ್ ಅದು ಕ್ಲೋಸಿಂಗ್ ಟೈಮ್ ಇತ್ತು. ಮಾರ್ನಿಂಗ್ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನೀವು ಕೂಡ ಏನನ್ನ ಪ್ಲ್ಯಾನ್ ಮಾಡ್ಲಿಕ್ಕೆ ಚಿಲ್ಕೂರು ಬಾಲಾಜಿಗೆ ಅಂದರೆ ನೈಟ್ ಟೈಮ್ ಹೋಗ್ರಿ. ಸೊ ದಟ್ ದರ್ಶನ ಕ್ವಿಕ್ ಆಗಿಬಿಡ್ತದೆ. ಸೊ ಅಷ್ಟು ಲೈನ್ ಇರಲ್ದು, ರಶ್ ಇರಲ್ದು. ಸೊ ದಟ್ ನೀವು ಜಲ್ದಿ ಮುಗಿಸ್ಕೋಬೋದು. ಇಲ್ಲ ಅಲ್ಲಿ ಕೂಡ್ಲಿಕ್ಕೆ ಕೂಡ ಟೈಮ್ ಇದ್ದಿದ್ದಿಲ್ಲ, ಬಿಕಾಸ್ ಕ್ಲೋಸಿಂಗ್ ಟೈಮ್ ಇತ್ತದು. ಸೊ ಅದು ದರ್ಶನ ಆದ್ಮೇಲೆ ಹೊರಗೆ ಬಂದುಬಿಟ್ರೆ ಇನ್ನು ಇಷ್ಟು ಜನ ನೋಡಿದ ಮೇಲೆ ನಾವು ಸುಮ್ಮಿರ್ತೀರ. ಇಟ್ಸ್ ಶಾಪಿಂಗ್ ಟೈಮ್. ಇವೆಲ್ಲ ನೋಡ್ರಿ ಗಾಯ್ಸ್, ಅಸಲು ಇಷ್ಟು ಜನ ನೋಡಿದ ಮೇಲೆ ಏನೋ ಒಂದು ತೊಗೋಬೇಕು ಅನ್ನಿಸ್ತದೆ. ಬಟ್ ಲಾಸ್ಟಿಗೆ ಏನು ತೊಗೊಲಿಲ್ಲ. ಸೊ ಫೈನಲಿ ನನ್ನ ಫೇವ್ರೆಟ್ ಪಾರ್ಟ್ ಇದೆಲ್ಲ. ಇದ್ರನ್ನ ಪೂತರೇಕುಲು ಅಂತಾರೆ, ನನ್ನ ಫೇವ್ರೆಟ್ ಅವೆಲ್ಲ. ಸೊ ಇವೆಲ್ಲ ಸ್ವೀಟ್ಸ್. ನಿಮಗೆ ಈ ಸ್ವೀಟ್ಸ್ನಾಗ ಯಾವನ್ನ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿರಿ, ನಾನು ಅದ್ರ ಹೆಸರು ಹೇಳ್ತೀನಿ. ಬಿಕಾಸ್ ನನಗೆ ಈ ಸ್ವೀಟ್ಸ್ ಹೆಸರೆಲ್ಲ ಗೊತ್ತು ನನಗೆ. ಸೊ ನಾರ್ಮಲ್ಗಿನ ಲೈವ್ನಾಗನೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೀಸನ್ ಏನನ್ನಿರಲಿ, ಬಟ್ ಮ್ಯಾಂಗೋ ಈಸ್ ಆಲ್ವೇಸ್ ಫೇವ್ರೇಟ್. ಮ್ಯಾಂಗೋ ಅನ್ನೋದು ಸೀಸನ್ ಬಟ್ ಇರಲ್ದು, ಬಿಕಾಸ್ ಮ್ಯಾಂಗೋ ಎವ್ರಿ ಟೈಮ್ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ. ಸೊ ಆಯಿತು. ನೆಕ್ಸ್ಟ್ ಹಾಗೇ ಆನ್ ದ ವೇ ಟು ಹೈದ್ರಾಬಾದ್ ಬರೋಕಲ್ಗ ನಾವಿಲ್ಲಿ ಈಶ್ವರದ್ದು ಒಂದು ಗುಡಿ ಇತ್ತು, ಅದು ಕ್ಲೋಸ್ ಆಗಿತ್ತು. ಬಟ್ ಹೊರಗೆ ಪ್ಲೇಸ್ ಮಾತ್ರ ಮಸ್ತ್ ಇತ್ತು. ಸೊ ನಾವು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಫೋಟೋಸ್ ತೆಕ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ, ಆಕಿರಾಗ ಫುಲ್ ಆನೆ ಅಂದರೆ ಇಷ್ಟ. ಸೊ ಆನೆ ಬಳಿ ಫೋಟೋಸ್ ಅವೆಲ್ಲ ತೆಕ್ಕೊಂಡು ಮತ್ತು ಅಲ್ಲೇ ಖಾಲಿ ರೋಡಿಗೆ ಗಾಯ್ಸ್, ಅಸಲು ರೋಡ್ ಮೇಲೆ ಯಾರು ಇದ್ದಿದ್ದಿಲ್ಲ. ಬಿಕಾಸ್ ಅದು ನೈಟ್ ಟೈಮ್ ಅಲ್ಲ. ಸೊ ನೀವು ಕೂಡ ನಾನು ಹೋಗೋದಿದ್ದರೆ ನೈಟ್ ಟೈಮ್ ಪ್ಲ್ಯಾನ್ ಮಾಡಿರಿ, ಚಲೋ ಇರುತ್ತೆ. ಇನ್ನು ಫೋಟೋಸ್ ಅವೆಲ್ಲ ತೆಕ್ಕೊಂಡು ಸೊ ದೆನ್ ಬ್ಯಾಕ್ ಟು ಹೋಮ್.